ಸಿದ್ದರಾಮಯ್ಯ ಅವರು 2013ರಲ್ಲಿ ಅಧಿಕಾರಕ್ಕೆ ಬಂದಾಗ 170 ಕೋಟಿ ಮೀಸಲಿಟ್ಟು ಕಾಂತರಾಜ್ ಆಯೋಗದ ಮೂಲಕ ಜಾತಿ ಗಣತಿ ಮಾಡಿಸಿದ್ದರು. ಶತಾಯಗತಾಯ ಜಾತಿ ಗಣತಿ ಬಿಡುಗಡೆ ಮಾಡ್ತೇವೆಂದಿದ್ದ ಸಿದ್ದರಾಮಯ್ಯ ಅವರ ಪೌರುಷ ಎಲ್ಲಿ ಹೋಯಿತು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಬಹಿರಂಗ ಸವಾಲು ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಚುನಾವಣೆ ಸಮಯದಲ್ಲಿ ಎಲ್ಲಿಗೆ ಹೋದರೂ ಜಾತಿ ಗಣತಿ ಬಿಡುಗಡೆ ಮಾಡ್ತೀವಿ ಅಂತ ಎದೆ ತಟ್ಟಿಕೊಂಡು ಹೇಳ್ತಿದ್ರು. ಆದರೆ ಆ ಪೌರುಷ ಎಲ್ಲಿ ಹೋಯಿತು ಎಂದರು. ಕಾಂತರಾಜ್ ಆಯೋಗದ ವರದಿ ಅವೈಜ್ಞಾನಿಕ ಎಂದು ಬಿಜೆಪಿ ಮೊದಲೇ ಹೇಳಿತ್ತು. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾತು ಕೇಳಿ ಸಿದ್ದರಾಮಯ್ಯ ಮರು ಜಾತಿ ಗಣತಿ ಎಂದು ಹೇಳುತ್ತಿದ್ದಾರೆ. ಹಾಗಾದರೆ ಆಗ ಖರ್ಚು ಮಾಡಿದ್ದ 170 ಕೋಟಿ ಯಾರು ಕೊಡ್ತಾರೆ ಎಂದು ಪ್ರಶ್ನಿಸಿದರು. ಕಾಂತರಾಜ್ ಆಯೋಗಕ್ಕೆ ಖರ್ಚು ಮಾಡಿದ 170 ಕೋಟಿ ಹಣವನ್ನು ಕಾಂಗ್ರೆಸ್ ಪಕ್ಷವೇ ಭರಿಸಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಅಕ್ಟೋಬರ್ ನವೆಂಬರ್ ಒಳಗೆ ಸಿಎಂ ಸೀಟು ಅಲ್ಲಾಡುತ್ತೆ ಎಂದು ಭವಿಷ್ಯ ನುಡಿದರು. ಸುದ್ದಿಗೋಷ್ಠಿಯಲ್ಲಿ ರಾಜು ವೀರಣ್ಣ, ಪಂಜು ಪೈಲ್ವಾನ್, ರವಿಗೌಡ, ಪ್ರವೀಣ್ ಜಾಧವ್, ಅಜಯ್ ಸೇರಿದಂತೆ ಮತ್ತಿತರರಿದ್ದರು. ಸ್ವಾಗತ ಮಾಡ್ತಾ ನಾನು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗಿ ಸವಾಲು ಹಾಕ್ತೀನಿ. 2013ರಲ್ಲಿ ತಾವು ಅಧಿಕಾರಕ್ಕೆ ಬಂದ ಮೇಲೆ 170 ಕೋಟಿ ಸರ್ಕಾರದ ಬೊಕ್ಕಸಿಂದ ಹಣವನ್ನು ಖರ್ಚು ಮಾಡಿ ಕಾಂತರಾಜ್ ಆಯೋಗ ಜಾತಿ ಜನಗಣತಿ ಚಾಲನೆ ಕೊಟ್ಟು ಸಮೀಕ್ಷೆ ಮಾಡಿಸಿದ್ರಿ. ಆ ಜಾತಿ ಜನಗಣತಿ ಈ ಸರ್ಕಾರಗಳ ಮೇಲೆ ವಿವಾದಗಳು ಬಂದಾಗ, ಮುಖ್ಯಮಂತ್ರಿಗಳ ಕುರ್ಚಿಗೆ ಆಪತ್ತು ಬಂದಾಗ ನಾವು ಜಾತಿ ಜನಗಣತಿ ವರದಿ ಸಚಿವ ಸಂಪುಟ ಸ್ವೀಕಾರ ಮಾಡಿ, ಸರ್ಕಾರ ಸ್ವೀಕಾರ ಮಾಡಿ, ಸಂಪುಟದಲ್ಲಿ ಸಚಿವ ಸಂಪುಟ ಅನುಮೋದನೆ ಮಾಡಿ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯರು ಎಲ್ಲೋದ್ರೂ ಗುಡುಕ್ತಾ ಇದ್ರು. ಜಾತಿ ಜನಗಣತಿ ಏನು ನಾವು ಮಾಡಿಸಿದ್ವಿ, ಇಂದು ಕಾಂಗ್ರೆಸ್ ಸರ್ಕಾರ ನಾವು ಮಾಡಿಸಿದ್ವಿ, ಈ ವರದಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಎಲ್ಲೋದ್ರು ಬಹಳ ಅಬ್ಬರದಿಂದ ಗುಡುಕ್ತಾ ಇದ್ರು. ನಾಡಿನ ಬಹಳಷ್ಟು ಸಮುದಾಯದ ಮಠಾಧೀಶರುಗಳು, ಮುಖಂಡರುಗಳು, ಅಖಿಲ ಭಾರತ ವೀರಶೈವ ಮಹಾಸಭೆ ಇರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ, ನಾವು ಜಾತಿ ಜನಗಣತಿ ಅವೈಜ್ಞಾನಿಕ ಅಂತೇಳಿ ಇದನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ ಒತ್ತಾಯ ಮಾಡಿದ್ವಿ. ಜಾತಿ ಜನಗಣತಿಯ ವಿರೋಧ ಇಲ್ಲ. ತುಳಿತಕ್ಕೆ ಒಳಗಾದ ಸಮುದಾಯಗಳಿಗೆ ಏನು ನ್ಯಾಯ ಸಿಗಬೇಕು ಅದರ ವಿರುದ್ಧ ನಾವು ಭಾರತೀಯ ಜನತಾ ಪಾರ್ಟಿ ಇಲ್ಲ. ನಮ್ಮ ಹೋರಾಟ ಒಂದೇ ಒಂದು, ಅವೈಜ್ಞಾನಿಕವಾಗಿದೆ, ಮರು ಸರ್ವೆ ಮಾಡಲಿ ಅಂತೇಳಿ ಬಹಳಷ್ಟು ಕಡೆ ಒತ್ತಾಯವನ್ನು ಮಾಡಿದ್ವಿ ನಾವು. ಆದ್ರೆ ಸಿದ್ದರಾಮಯ್ಯನವರು ಮಾಡ್ತೀವಿ ಅಂತ ಹೇಳಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಹಿಂದುಳಿದ ವರ್ಗದ ಸಮುದಾಯವರು ಬಂದಂತ ಸಂದರ್ಭದಲ್ಲಿ ತಾವು ಅವ್ರಿಗೆ ಭರವಸೆಯನ್ನೇ ಕೊಟ್ಟಿದ್ರಿ. ಆದ್ರೆ ಹೈಕಮಾಂಡ್ ನಿಮ್ಮ ಜಾತಿ ಏನು ಜನಗಣತಿ ಇತ್ತು, ಬಹುಶಃ ಕಾಂಗ್ರೆಸ್ಸಿನ ಹೈಕಮಾಂಡ್ ಆ ವರದಿನ ಕಸದ ಬುಟ್ಟಿಗೆ ಎಸ್ಬಿಟ್ರು. ಅವ್ರ ಹೈಕಮಾಂಡೇ, ರಾಷ್ಟ್ರೀಯ ನಾಯಕರು ಕಸದ ಬುಟ್ಟಿಗೆ ಎಸ್ಬಿಟ್ರು. ನಾನು ಕೇಳ್ತೀನಿ, 170 ಕೋಟಿ ಸರ್ಕಾರಿ ಹಣದಲ್ಲಿ ಜಾತಿ ಜನಗಣತಿ ಮಾಡಿಸಿದ್ರಿ. ನಾವು ಹೇಳಿದ್ವಿ ಅವೈಜ್ಞಾನಿಕ. 10 ವರ್ಷಗಳ ಹಿಂದೆ ಮಾಡಿದಂತ ಜಾತಿ ಜನಗಣತಿಯನ್ನ ತಾವು ಯಾವ ರೀತಿ ಬಿಡುಗಡೆ ಮಾಡ್ತೀರಿ? ದತ್ತಾಂಶ ಸರಿಯಾದ ರೀತಿ ಸಂಗ್ರಹಿಸಿಲ್ಲ, ಯಾರ ಮನೆಗೆ ಹೋಗಿ ಜನಗಣತಿ ಸರ್ವೆ ಮಾಡಿಸಿಲ್ಲ, ಕಾಂತರಾಜ್ ಆಯೋಗ ಮೂಲ ಪ್ರತಿನೇ ಇಲ್ಲ ನಿಮ್ಮ ಹತ್ರ.